ಕನ್ನಡ ಚಿತ್ರಗಳು ಯಾಕೆ ಸಪೋರ್ಟ್ ಕೊಡ್ತಾ ಇಲ್ವಾ, ಸಪೋರ್ಟ್ ಮಾಡ್ತಾ ಇಲ್ಲ? ವಿಷ್ಣುವರ್ಧನ್ ಒಂದು ಹಂತದಲ್ಲಿದ್ದಾಗ ಎಲ್ಲರೂ ನಮ್ಮವರು, ಅವ್ರು ನಮಗೆ ಗೊತ್ತು, ಅಥವಾ ನಮಗೆ ಬೇಕಾದಂಥ ವ್ಯಕ್ತಿ, ಈ ಥರದ ಒಂದು ಹೇಳಿಕೆ ಬರ್ತಾರೆ. ಅವರ ಒಂದು ಹೆಸರು ಹೇಳ್ಕೊಂಡು ಎಷ್ಟೋ ಸಿನಿಮಾಗಳು ಬಂದವು. ಎಷ್ಟೋ ಜನ ಅವ್ರ ಹೆಸರು ಹೇಳ್ಕೊಂಡು ಕೂಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಹೆಸರು ಹೇಳ್ಕೊಂಡು ಅಭಿಮಾನಿಗಳನ್ನ ತಗೋತಾ ಇದ್ದಾರೆ. ಇಂಥ ಸಿಚುವೇಶನ್ನಲ್ಲಿ ವಿಷ್ಣುವರ್ಧನ್ ಸಮಾಧಿ ಇಲ್ಲಿ ಡೆಮಾಲಿಷ್ ಆಗುತ್ತೆ, ಸೊ ಯಾಕೆ ಕನ್ನಡ ಚಿತ್ರರಂಗ ಇಂಥ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ? ಇದೆಯಾ ಸರ್? ವಿಷ್ಣು ಸಾರು ತುಂಬ ಹೆಚ್ಚಿನ ಸಮಯ ಕಳೆದಿದ್ದವರು ಭಾರತಿ ಮೇಡಮ್ ಸರ್. ಹೌದಲ್ಲ, ಭಾರತಿ ಮೇಡಮ್ ಈಗಲೂ ಇದ್ದಾರೆ, ಹಳ್ಳಿಯ ಮಕ್ಕಳಿಗಿದೆ ಸರ್. ಭಾರತಿ ಮೇಡಮ್ ಗೊತ್ತಿರಲ್ಲ ಸರ್. ಭಾರತಿ ಮೇಡಮ್ ಹತ್ರ ನನಗೇನು ಹೆಂಗಿರಬೇಕು, ಯಾವ ಥರ ಇರಬೇಕು ಎಲ್ಲ ಮೇಡಮ್ ಹತ್ರ ಹೇಳಿದ್ದಾರೆ, ಅವರು ಎಲ್ಲ ಹೇಳಿರ್ತಾರೆ. ಹಾಗಾಗಿ ಅವ್ರು ಮೈಸೂರಲ್ಲಿ ಒಂದು ಮಾಡಿದ್ದಾರೆ. ಇದ್ರದ್ದು ಏನೋ ಲೀಗಲ್ ಇದ್ರದ್ದು ಈಗ ನಿಮಗೆ ವಿಷ್ಣು ಸರ್ಗೆ ಲೀಗಲ್ ಪ್ರಾಬ್ಲಮ್. ಯಾಕೆಂದರೆ ಬಾಲಣ್ಣ ಅವ್ರ ಸ್ಟುಡಿಯೋದು ಮಕ್ಕಳನ್ನ ಮೊದಲು ಕೊಡ್ತೀವಿ ಅಂದ್ರಂತೆ, ಆಮೇಲಿಂದ ಯಾರೋ ಸರ್ಕಾರದಿಂದ ಯಾರೋ ಅದನ್ನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಯಾವುದು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ. ಭಾರತಿ ಮೇಡಮ್ಮು ಅನಿರುದ್ಧ ಅವರು ತುಂಬ ಪ್ರಯತ್ನ ಮಾಡಿದ್ರು, ಅಭಿಮಾನಿಗಳು ಅಷ್ಟೇ. ನಮ್ಮ ವೀರಪುತ್ರ ಶ್ರೀನಿವಾಸ್ ಅವರು ಇದ್ದಾರಲ್ಲ, ಅದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ಎಲ್ಲ ತುಂಬ ಸರ್ಕಾರ ಮಾಡಿದ್ರು. ಅದೆಲ್ಲ ಅದು ಆಗಲ್ಲ ಸದ್ಯಕ್ಕೆ ಅಂತ ಆದಾಗ ಅದು ಗೊತ್ತಿಲ್ಲ, ಅದೇನೋ ವಿಷ್ಣು ಸಾರ್ದು ಅದು ನೇಮು ಅದು ಹೆಸರೇ ಹಂಗೇನೋ ಅಂತ ಕಾಣುತ್ತೆ. ಇದ್ದಾಗಲೂ ಅಷ್ಟೇ ಒಂಥರ ಆಯಿತು, ಇವಾಗಲೂ ಅದಕ್ಕೆ ಗೊತ್ತಿಲ್ಲ. ಭಾರತಿ ಮೇಡಮ್ ಯೋಚನೆ ಮಾಡಿ ಮೈಸೂರಲ್ಲಿ ಮಾಡಿಬಿಟ್ರು ಅದನ್ನು. ಅವರು ಸರ್ಕಾರ ತೊಗೊಂಡ್ರು, ಅದು ಮಾಡಿದ್ರು. ಅವ್ರಿಗೆ ಗೊತ್ತಿರುತ್ತಲ್ವ ಭಾರತಿ ಮೇಡಮ್. ಈಗ ಅಭಿಮಾನಿಗಳು ಸಿನಿಮಾ ನೋಡ್ತೀವಿ, ಅದು ಅಭಿಮಾನ ಬೆಳೆಸ್ಕೊತೀವಿ, ಆದರೆ ಸಂಪೂರ್ಣ ಹಗಲು ರಾತ್ರಿ ಜೊತೆಗಿದ್ದವರು ಯಾರು? ಭಾರತಿ ಮೇಡಮ್. ಅವ್ರಿಗೇನು ನಂದೇನಾಗಬೇಕು, ಏನಾಗಬಾರ್ದು ಅವ್ರು ಹೇಳಿರ್ತಾರಲ್ವ. ಈಗ ಅಲ್ಲಿ ಮಾಡಿದಾರಲ್ಲಿ ಇದು ಲೀಗಲ್ ಇಶ್ಯೂ ಇದೆ. ಯಾರು ಲೀಗಲ್ ಇಶ್ಯೂ ಇಲ್ಲದೆ ತಿರ್ಗಾದು ಮಾಡಿಬಿಟ್ಟು ಮತ್ತೆ ತಿರ್ಗಾದ ದೂದ್ಗಡೆ ಹೆಚ್ಚಬೇಡಿ, ಬರಬೇಡಿ, ಆ ಕಡೆಗೆ ಹೋಗಿ ಅಂತ ಬಂದರೆ ತಿರ್ಗಾ ಅವಮಾನ ಆಗುತ್ತೆ. ಅದಕ್ಕೆ ಬೇಡ ಅಂತ ಮಾಡಿದ್ದಾರೆ. ಎಲ್ಲರೂ ಅಲ್ಲಿಗೆ ನಾವು ಮೈಸೂರಿಗೆ ನಾವು ಹೋದಾಗ ಅದೊಂದು ಕ್ಷೇತ್ರ ಅಂತ ನಾವು ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಮೈಸೂರು ಕ್ಷೇತ್ರಕ್ಕೆ ಚಾಮುಂಡಿ ಬೆಟ್ಟ ನೋಡೋಕೆ ಹೋಗ್ತೀವಿ, ಮತ್ತು ಅದಕ್ಕೆ ಹೋಗ್ತೀವಿ. ಹಂಗೆ ವಿಷ್ಣು ಸಾರ್ಗೆ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ, ಹೋಗಿ ಬರೋಕ್ಕೆ ನೋಡ್ಕೊಂಬರೋಕ್ಕೆ. ಆ ಥರದ್ದೇನು. ಅದು ಬಿಟ್ಟರೆ ಈ ಹೆಸರು ಇಟ್ಕೊಂಬಿಟ್ರು, ಬರಲಿಲ್ಲ, ಮಾಡಲಿಲ್ಲ, ಅದು ಹೌದು, ಅಭಿಮಾನ ಇನ್ನೂ ಇಟ್ಕೋತಾರೆ, ಮುಂದಕ್ಕೂ ಇಟ್ಕೋತಾರೆ. ಈ ಯಾರ್ದು ಒಂದು ಇದೇನು ಸರಿ ಅಂತ ಹೇಳ್ತೀರೋ, ತಪ್ಪು ಅಂತ ಹೇಳ್ತೀರೋ. ರಾತ್ರಿ ಪೊಲೀಸ್ ಸಮ್ಮುಖದಲ್ಲಿ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸರು ಬಂದರು ಅಂತಾರೆ, ಕಾನೂನಾತ್ಮಕವೇ ಆಯ್ತಲ್ಲ. ಪೊಲೀಸರು ಬಂದರು ಅಂದರೆ ಅದು ಕಾನೂನಾತ್ಮಕವೇ ಆಯ್ತಲ್ಲ ಸರ್. ಅವ್ರ ಜಾಗ, ಬಾಲಣ್ಣವ್ರ ಜಾಗ. ಅವತ್ತೇನೋ ಹೌದಪ್ಪ ಅಂಬರೀಷಣ ಇದ್ದರು, ಇಲ್ಲ ಇಲ್ಲಿ ಮಾಡೋಣ ಅಂತಂದ್ರು, ಮಾಡಿಬಿಟ್ರು. ಅದ್ರದ್ದು ಏನಾಗುತ್ತೆ ಅವತ್ತು ನಾವೆಲ್ಲರೂ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ, ಅಲ್ಲೇ ಮಾಡಿದ್ರು. ಆಮೇಲೆ ಅದು ಬರುತ್ತೆ ಅಂದ್ಕೊಂಡು ಅದು ಗೊತ್ತಿಲ್ಲ. ಅಂಬರೀಷಣ್ಣ ಹೋದ್ರು. ಈಗ ಅದಕ್ಕೆ ಸುಮ್ಮನೆ ಈಗ ಮತ್ತಿಂದ ಏನೋ ಈಗ ಗೊತ್ತಲ್ಲ, ಯೂಟ್ಯೂಬು ಯುಗ ಇದು. 1 ಅಲ್ಲಿ ಯಾರು ಅಳ್ತಾ ಇದ್ರೆ ಅವ್ರನ್ನೇ ಕೇಳಿಬಿಡ್ತಾರೆ, ಅವರೇ ಕಟ್ಟಿ ಸಮಸ್ಯೆ ಬೆಳೆಸ್ತಾರೇನೋ ಹಾಗೆ ಅವ್ರನ್ನೇ ಕೇಳಿಬಿಡ್ತಾರೆ ಎಲ್ಲನೂ. ಅಳ್ತಾ ಇದ್ದಾನೆ ಅಂತ. ಅಲ್ಲ ಅವ್ರದ್ದೆಲ್ಲ ಹೇಳ್ತಾರೆ, ಅವ್ರ ಸಿನಿಮಾದವರು ಅದು ಇನ್ನೂ ಯಾರೋ ಅವ್ರ ಸಿನಿಮಾದವ್ರು, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೂ ಆಸೆ ಇರುತ್ತೆ ಸರ್. ಅಂದರೆ ಹೌದಪ್ಪ ನನಗೆ ಇಲ್ಲಿ ಇರಬೇಕು ಅಂತ ಎಲ್ಲರಿಗೂ ಇರುತ್ತೆ ಆಸೆ. ಇಲ್ಲೊಂದಿರಬೇಕು, ನಮ್ಮೂರಲ್ಲಿ ಜಾಸ್ತಿ ಫ್ಯಾನ್ಸ್ ಇದ್ದಾರೆ, ನಮ್ಮೂರಲ್ಲಿ ಇರಬೇಕು ಅಂತ. ಅದಕ್ಕಾಗಲ್ವಲ್ಲ. ಅದಕ್ಕೆ ಎಲ್ಲ ಮತ್ತು ಕಾನೂನಾತ್ಮಕ ಕರೆಕ್ಟಾಗಿರ್ಬೇಕಲ್ವ. ತಿರುಗಿ ಹೆಚ್ಚು ಕಮ್ಮಿ ಅವ್ರಿಗೆ ಅವಮಾನ ಅಲ್ವ. ಆ ದೃಷ್ಟಿಯಿಂದ ಅಲ್ಲಿ ಬರ್ತಾರೆ, ಬರಲಿಲ್ಲ ಅನ್ನೋದು ಪ್ರಶ್ನೆ ಬರಲ್ಲ ಸರ್, ಬರ್ತಾರೆ ಇವಾಗಲೂ.